ಹಾಯ್ ಸ್ನೇಹಿತರೆ, ರೈತ ಬಾಂಧವರೇ, ಇವತ್ತು 1 ಎಕರೆಯಲ್ಲಿ ಮುಗುಳು ಮೆಣಸಿನಕಾಯಿ ಬೆಳೆದಿದ್ದಾರೆ. ಹನುಮಂತನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಬೆಳೆದಿದ್ದಾರೆ. ರೊಳ್ಳೆ ಪಕ್ಕ ಹನುಮಂತನಹಳ್ಳಿ ಅಂದರೆ ನೋಡಿ, ಇಷ್ಟು ಕಾಯಿ ಬಿಡಿಸ್ಲಾರ್ದಂಗೆ ಹಿಡ್ದೈತೆ. ಕಾಯಿ ಹಾಗೆ ಹಿರಿಯಾಟ ಹಿಡ್ದೈತೆ ನೋಡಿ. ಹಿಡ್ದಿದೆ ಅಂದರೆ ದಿಕ್ಕು ದೆಸೆ ಇಲ್ದಂಗೆ ಹಿಡ್ದೈತೆ ನೋಡಿ. ದಿಕ್ಕು ದೆಸೆ ಇಲ್ದಂಗೆ ಹಿಡ್ದೈತೆ. ಇನ್ನೂ ಒಂದು ಹಂಗೆ ಬನ್ನಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಇವತ್ತು ವಿಶೇಷ ಏನು ಹಿಡ್ದೈತೆ ನೋಡಿ. ಮೆಣಸಿನ್ಕಾಯಿ ಫುಲ್ ಎಲ್ಲ ಅದೇ ಕೆಂಪಿಗೆ ಕಾಣಿಸ್ತೈತೆ. ಇನ್ನು ಹಲವಾರು ತರಕಾರಿಗಳೆಲ್ಲ ಐತೆ, ನೋಡೋಣ ಬನ್ನಿ ಹೇಗಿದೆ ಏನು ಅಂತ ವಿಶೇಷತೆ ತಿಳ್ಕೊಂಡು ನಾನು. ಇದು ಕಡಲೆ ಗಿಡ ಹಾಕಿದ್ದಾರೆ ನೋಡಿ. ಮುಗುಳು ಮೆಣಸಿನ್ಕಾಯಿ ಅತಿ ಖಾರ ಇರುವಂಥ ಮುಗುಳು ಮೆಣಸಿನ್ಕಾಯಿ ಏನು ಚೆನ್ನಾಗೈತೆ ನೋಡಪ್ಪ. ಹಿಡಿದಿರೋದು ಹೇಗೆ ಹಿಡ್ದಿದೆ ಅಂತ ನೋಡಿ. ಇನ್ನೂ ಒಂದು ಮುಂದಕ್ಕೆ ಹೋಗೋಣ ಬನ್ನಿ, ಹೇಗಿದೆ ಅಂತ ಚಿಕ್ಕಟೆಕಾಯಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹೇಗಿದೆ ಮುಗುಳು ಮೆಣಸಿನ್ಕಾಯಿ, ಎಲೆ ಬಿಡಿಸ್ಲಾರ್ದಂಗೆ ಐತೆ. ಹಂಗೆ ಸಖತ್ತಾಗಿದೆ ಮುಗುಳು ಮೆಣಸಿನ್ಕಾಯಿ ನೋಡಿ. ಜೋಲ ಐತೆ ಕಾಯಿ. ಚಿಕ್ಕಟೆಕಾಯಿ ನೋಡಿ, ಪ್ರಶಾಂತವಾಗಿ ಬಿಟ್ಟಿರುವಂಥ ಚಿಕ್ಕಟೆಕಾಯಿ, ನ್ಯಾಚುರಲ್ ಆಗಿರುವಂಥ ಚಿಕ್ಕಟೆಕಾಯಿ ನೋಡಿ. ಗೊಂಚಲೇ ಇದೆ. ಯಾವುದೇ ಕೆಮಿಕಲ್ ಸಿಂಪರಣೆ ಇಲ್ಲದೆ ನೋಡಿ, ಜೋಲಿದೆ ಕಾಯಿ. ಚಿಕ್ಕಟೆಕಾಯಿ ಹಳ್ಳಿ ಕಡೆ ಪ್ರಶಾಂತವಾದ ಚಿಕ್ಕಟೆಕಾಯಿ ನೋಡಿ ಹೆಂಗೆ ಜೋಲಿ ಐತೆ ಕಾಯಿ. ತಿನ್ನೋರು ಇಲ್ದಂಗೆ ಆಗಿಬಿಟ್ಟಿದೆ. ಗೊಂಚಲೇ ಬಿಟ್ಟೈತೆ. ಇದೆಲ್ಲ ಕಿತ್ತು ಸೆಂಟ್ಗೆ ಹಾಕಲ್ವ ನೀವು? ಎಲ್ಲ ಕಿತ್ತು ಹಾಕ್ಬಿಡ್ರಿ, ಒಳ್ಳೆ ರೇಟ್ ಐತೆ. ಈಗ 60-50 ರೂಪಾಯಿ ಕೊಡ್ತಾರೆ ನೋಡಿ. ಏಕ ಇದೆ ಹಂಗೆ. ಚಪ್ಪರಕ್ಕೆಲ್ಲ ಹೋಗೈತೆ ನೋಡಿ. ಗೊಂಚಲೇ ಐತೆ. ಜೋಲೆ ಐತೆ ಕಾಯಿ. ಏಕ ಒಂದು ತುಂದನ ಹಂಗೆ ಇದೆ. ಜೋಲಾಗೈತೆ ಕಾಯಿ ನೋಡಿ. 7 ತಿಂದರೂ ಸವಿದು ಒಂದು 10-20 kg ಆಗುತ್ತೆ. ನೋಡಿ, ಒಂದು ಎಮ್ಮೆ ಇದೆ, 4-5 ಲೀಟ್ರ್ ಹಾಲು ಕರಿತೈತೆ ನೋಡಿ. ಕರ ನೋಡಿ, ಕ್ವಾಣಗರ ಅಂತಿದೆ. ಹೆಂಗೆ ನೋಡ್ತಾ ಇದೆ. ಬಾ ನೋಡಿ ಎಷ್ಟು ಚೆನ್ನಾಗಿ. ಬಾ ನೋಡಿ, ಇಲ್ಲಿದ್ದಾನೆ ರಾಜ್ಕುಮಾರ್. ಟಗರು ಹೊಡಿಯಕ್ಕೆ ಬರುತ್ತಾ? ಗುದ್ದಾಕಿದು. ಬಾ ವಾ ನೋಡ್ರಿ ಹೆಂಗಿದೆ ಟಗರು. ರಾಜಹುಲಿ ಎದ್ದಾಳ್ತು. ಯಾವ ಕಡೆ ಇದೆ ಇದು ಟಗರು? ಸಿಂಧೂರ್ ಕಡೆದ. ಬಾ ಬಾರ ಹಂಗೆ ಮುಂದಕ್ಕೆ ಬಾ. ನೋಡ್ರಿ, ಇದೇ ಟಗರು, ದೊಡ್ಡ ಟಗರು. ಬಾ ಎಲ್ಲ ವೈಟ್ ಕುರಿ ಎಲ್ಲ ಇದೆ ನೋಡಿ. ಹಳ್ಳಿ ಕಡೆ ರೈತರು ಮೀಸುವಂಥ ಕುರಿಗಳು. ಟಗರು ನಿಂತ್ಕೊಂಡೈತೆ ನೋಡಿ. ಒಂದು ಏಟು ಹೊಡೆದ ಅಂದರೆ ಮುಖ ಮೂತಿ ಎಲ್ಲ ಕಿತ್ಕೊಂಡು ಹೋಗಂಗೆ ಹೊಡಿತೈತೆ. ಈ ಥರ ಬಳ್ಳಿಗಳು ಬೇಲಿ
ತಂತಿ ಬೇಲಿ ಹಾಕಿದ್ದಾರೆ, ಅದರಲ್ಲಿ ಕೂಡ್ಕೊಂಡು ನೋಡಿ.